ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ಶ್ರೀ ಜಗದ್ಗುರು ಪಕ್ಕಿರೇಶ್ವರ ಮಠ ಬಂಕಾಪುರ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿಗ್ಗಾವಿ ಘಟಕ, ಅಮ್ಮ ಸಂಸ್ಥೆ ಹಿರೇಮೊಗತೂರ ಹಾಗೂ ಕಂಪನಿಯು ಇವರ ಸಹಯೋಗದೊಂದಿಗೆ ಉಚಿತ ಪೂಲ್ಸ್ ಥೆರಪಿ ಶಿಬಿರ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯಿಸಲಾಗಿದೆ. ವೈದ್ಯಕೀಯವಾಗಿ ಪ್ರಮಾಣಿತವಾಗಿದೆ. ರಕ್ತ ಪರಿಚಲನೆ ಮತ್ತು ನರಗಳ ಯಾವುದೇ ವಿವಿಧ ಸರಳ ಮತ್ತು ದೀರ್ಘಕಾಲೀನ ಸಮಸ್ಯೆಗಳನ್ನು ಔಷಧಿ ರಹಿತವಾಗಿ ಅಡ್ಡ ಪರಿಣಾಮವಿಲ್ಲದೆ ನಿವಾರಿಸಬಹುದಾಗಿದೆ. 30 ನಿಮಿಷ ಟಿಇಎನ್ಎಸ್ ಮತ್ತು ಇಎಂಎಸ್ ಥೆರಪಿಯಿಂದ ನಮ್ಮ ದೇಹದಲ್ಲಿ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ರಕ್ತ ಸಂಚಾರ ಮಾಡಲು ಸಹಕಾರಿಯಾಗುತ್ತೆ. ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ದೇಶಾದ್ಯಂತ 350 ಶಾಖೆಗಳನ್ನು ಹೊಂದಿದೆ. ಹಾಗೆಯೇ 90 ಲಕ್ಷಕ್ಕಿಂತ ಹೆಚ್ಚಿನ ಜನ ಪರಿಹಾರ ಕಂಡುಕೊಂಡಿದ್ದಾರೆ. ಮಧುಮೇಹ, ಅಧಿಕ ರಕ್ತದೊತ್ತಡ, ಸಂಧಿವಾತ, ವೆರಿಕೋಸ್ ಸ್ನಾಯು ಸೆಳೆತ, ಊತ, ಪಾರ್ಕಿನ್ಸನ್, ಸಯಾಟಿಕಾ, ಸರ್ವಿಕಲ್ ಸ್ಯಾಂಡಿಲೈಟಿಸ್, ನಿದ್ರಾಹೀನತೆ, ಪಾರ್ಶ್ವವಾಯು, ಥೈರಾಯ್ಡ್, ಬೆನ್ನು ನೋವು, ಬೊಚ್ಚು ನಿವಾರಣೆ, ನಮ್ಮ ಉಚಿತ ಚಿಕಿತ್ಸೆಯನ್ನು ಪಡೆದು ಈ ಸಮಸ್ಯೆಗಳಿಂದ ಪರಿಹಾರ ಪಡೆಯಿರಿ ಎಂದು ಡಾಕ್ಟರ್ ಶ್ರೀ ರತ್ನಾಕರ ಶೆಟ್ಟಿ, ಉಡುಪಿ, ಮಂಗಳೂರು ಇವರು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಕೋರಿದ್ದಾರೆ. ಸಿಕ್ಕಿರ್ಲಿಲ್ಲ, ಯಾಕಂದ್ರೆ ನನಗೆ ಆರಾಮೇ ಇದ್ದೆ. ಮತ್ತೆ ಏನಾಗಿತ್ತಂದ್ರೆ 1 ವರ್ಷದ ಹಿಂದೆ ಮನೆಯಲ್ಲಿ ನೀರು ಬಿದ್ದಿದ್ದು ಬರುವಾಗ ನೀರಿನಲ್ಲಿ ಜಾರಿ ಬಾಡಿಗೆ ನಮ್ಮ ಕಾಲು ಬಡ್ದು 4 ಕಟ್ಟು ಫ್ಲೋಡ್ ಆಗಿತ್ತು. ನಾನು ಅವು ಫ್ಲೋಡ್ ಅಂದರೆ ನನಗೇನಾಗಿತ್ತಂದರೆ ನಡೆಯೋಕೆ ಬರ್ತಿರ್ಲಿಲ್ಲ, ಎಡಗಲ್ ನಡೆಯೋಕೆ ಬರ್ತಿದ್ದಿಲ್ಲ. ಸ್ವಲ್ಪ ಹೊತ್ತು ನಡ್ತಾ ಏನಾಗ್ತಿತ್ತಂದ್ರೆ ಬೆನ್ನು ಬಾಗ್ತಿತ್ತು. ನನಗೆಲ್ಲ ತಮಾಷೆ ಮಾಡ್ತಿದ್ರು. ನಮ್ಗೆ ವಯಸ್ಸಾಗೈತಿ, ಕಣ್ಣು ಬಾಗಿಲ್ಲ, ನೀನು ಈಗ ಡ್ಯೂಟಿ ಮಾಡ್ತಿದ್ದಿ, ಹಿಂಗೆ ಆಗೈತಿ ಅಂತ ಅಂತಿದ್ರು. ನನಗದು ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡೆ, ಒಬ್ಬರೇ ನಾನು ಕಡಿಮೆ ಆಗಲಿಲ್ಲ. ಬೆಂಗಳೂರು ಒಂದ್ಸಲ ನಾನು ಸುದ್ದಿ ಇದ್ದು ಅಲ್ಲಿ ಹೋಗಿದ್ದೆ, ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನನಗೆ ಅಷ್ಟೊಂದು ಕಡಿಮೆ ಅನಿಸಿದ್ದಿಲ್ಲ. ಈಗ ಬಂದಿದ್ದೆ ಅಂತ ಪಂಚಿಗೆ ಹಬ್ಬಕ್ಕಂತ ಬಂದಿದ್ದೆ. ಇದು ಇನ್ಫಾರ್ಮೇಷನ್ ನೋಡಿ ನಾನು 5-6 ದಿನದಿಂದ ತರಬೇತಿ ಇದ್ರೊಳಗೆ ಭಾಗವಹಿಸಿ ಇದ್ರ ಥೆರಪಿ ಚಿಕಿತ್ಸೆ ತೊಗೊಳಕತ್ತೀನಿ. ಈಗ ನಾನು 20% ಕಡಿಮೆ ಆಗೈತಿ. ಇಷ್ಟು ದಿನ ಬರ್ತಿದ್ದಿಲ್ಲ ನನಗೆ. 2 ವಾಟಿ ಬೇಯಿಸ್ಬೇಕಂದ್ರೆ ನನ್ನ ಕಣಿತ ಆಗ್ತಿರ್ಲಿಲ್ಲ. ಸೇರಕ್ಕೆ ಕುತ್ಕೊಂಡು ಮಾಡಬೇಕಾಗಿತ್ತು ನನಗೆ. ಆಮೇಲೆ ಏನಾಗಿತ್ತಂದ್ರೆ ಸರ್ ಹೇಳಿದ್ರೀಗ ಗ್ಯಾಸ್ ತಂದ ನಿಂತ್ಕೊಂಡು ಮಾಡ್ತೇವೆ ಅಂತೇಳಿ, ಬರೀ ಗ್ಯಾಸಿಂದ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೂ ಉಳಿದದ್ದು ಎಲ್ಲ ತಿಂದು ಕಾಯಿಲೆ ಬಸ್ಕೊಂತೇವೆ. ನಾವೇ ರಾತ್ರಿ ಉಳಿದದ್ದು, ಮುಂಜಾನೆ ಉಳಿದದ್ದು ತಿಂದು 14 ಬೇಕು ರೊಕ್ಕ ಕೊಡ್ತಂದೇವೆ ಅಂತ ಹೇಳಿ ಅದ್ರಾದ್ರೂ ಎಲ್ಲ ಶಕ್ತಿ ಕಡಿಮೆ ಇರ್ತೈತಿ. ಅದು ಮನುಷ್ಯನ ದೇಹಕ್ಕೆ ತ್ರಾಸ ಮಾಡ್ತೈತಿ. ಮತ್ತು ಮೇಲಾಗಿ ಏನಾಯ್ತಂದ್ರೆ ನಾವು ನಿಯಮಿತವಾಗಿ ವಾಕಿಂಗ್ ಮಾಡಿದ್ದು ಮೊದಲಾಗೆಲ್ಲ ಮಾಡ್ತಿದ್ರು. ವಾಕಿಂಗ್ ಹೆಂಗಂದ್ರೆ ಒಯ್ಯೋದ್ರೊಳಗೆ, ಬೀಸೋದ್ರೊಳಗೆ, ಮಜ್ಜಿಗೆ ಮಾಡೋದ್ರೊಳಗೆ ಎಲ್ಲರಿಗೂ ವಾಕಿಂಗ್ ಇರ್ತಿತ್ತು. ಈಗ ಅದಾದಿಲ್ಲ. ಮಿಕ್ಸಿ, ವಾಷಿಂಗ್ ಮಿಷಿನ್ ಬಂದು ಎಲ್ಲ ಹೋಗ್ಬಿಟ್ಟಾರೆ. ಬೈಕಿ ಕಸ ಹೊಡೆದ್ರೆಲ್ಲ ಕಸ್ಮರಿ ಹಿಡ್ಕೊಂಡು ಬೈಕಿ ಕಸ ಹೊಡೆದ್ರೆ ಸರ್ ಈಗ ಡಯಾಬಿಟಿಕ್ ಪೇಷಂಟ್ಗಳ ಸಂಖ್ಯೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಕೇವಲ 6 ವರ್ಷದಲ್ಲಿ 9 ಕೋಟಿ ಇದ್ದಂತ ನಾವು 16 ಕೋಟಿ ಆಗ್ಬಿಟ್ಟಿದ್ದೀವಿ. ಎಷ್ಟು? 16 ಕೋಟಿ ಜನ ಡಯಾಬಿಟಿಕ್ ಪೇಷಂಟ್ ಆಗಿದ್ದೀವಿ. ಎರಡನೇ ಮತ್ತೊಂದೇ ಗೊತ್ತಾ, ಅದರಲ್ಲಿ ಭಯಾನಕ ವಿಚಾರ ಏನಂದ್ರೆ ಇರುವಂತ 16 ಕೋಟಿಯಲ್ಲಿ 38% ಜನ 18 ವರ್ಷದಿಂದ 40 ವರ್ಷದ ಒಳಗಡೆಯವರು. ಅಂದ್ರೆ ಈಗ ಕಾಯಿಲೆ ಬರ್ಬೇಕಂತ ಏಜ್ ಆಗ್ಬೇಕಂತಾನೆ ಇಲ್ಲ, ಚಿಕ್ಕ ಏಜಲ್ಲಿ ಹಲವಷ್ಟು ಕಾಯಿಲೆಗಳು ಬರ್ತಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಪ್ರಮಾಣದ ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಆ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅದನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಹೇಳಿದ್ರೆ 100% ಅದ ಗ್ಯಾರಂಟಿ. 60ರಿಂದ 70% ಎಮರ್ಜೆನ್ಸಿ ಕಾಯಿಲೆಗಳು ಬರೋದೇ ನಿಂತೋಗುತ್ತೆ, ಅದೊಂದು ಗ್ಯಾರಂಟಿ. ಅದ್ರ ಜೊತೆಗೆ ಥೆರಪಿ ಯಾಕೆ ತಗೋಬೇಕು, ಎಷ್ಟು ದಿನ ತಗೋಬೇಕು, ಕಾಲಿಗೆ ತಗೋಬೇಕು. ಹಲವಷ್ಟು ಜನ ಕೇಳ್ತಾರೆ, ಅಯ್ಯೋ ನಂಗೆ ನೋವಿರು ತಲೆಯಲ್ಲಿ ಇಲ್ಲ ಬೆನ್ನಲ್ಲಿ, ನೀವು ಥೆರಪಿ ನೋಡಿದ್ರೆ ಕಾಲಿಗೆ ಕೊಡ್ತೀರಿ ಯಾಕೆ ಅಂತೇಳಿ. ಯಾಕೆ ಕಾಲಿಗೆ ಥೆರಪಿ ತಗೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಕಾರ್ಯಕ್ರಮ ಮುಗಿದಾದ್ಮೇಲೆ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಗಳಿದ್ರೆ ಅದನ್ನು ಸಹ ಬೆಳೀಲಿಕ್ಕೆ ಬಿಡಲ್ಲ. ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಕ್ಯಾನ್ಸರ್ ಸೆಲ್ಗಳಿಗೆ ಬೆಳೀಲಿಕ್ಕೆ ಬಿಡಲ್ಲ. ಆದರೆ ಯಾವ್ದಾದ್ರು ಒಂದು ದೇಹದ ಪಾಟಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗಲ್ಲ ಅಂತ ತಿಳ್ಕೊಳ್ಳಿ. ಆಗಲಿಲ್ಲ ಕಾರಣ ಹಲವಷ್ಟು ಇರ್ಬೋದು, ಬೀಡಿ ಸಿಗರೇಟ್ ಸೇದಿರ್ಬೋದು, ಮಾಡಿರ್ಬೋದು, ಫಿಕ್ಸ್ ಮಾಡಿರ್ಬೋದು, ಹಲವಷ್ಟು ಕಾರಣಗಳಿಂದ ಯಾವುದೋ ಒಂದು ದೇಹದ ಪಾಠ ಭಾಗಕ್ಕೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ರಕ್ತ ಸಂಚಾರ ಆಗದೆ ಆ ಭಾಗದಲ್ಲಿರುವಂತಹ
ಶುಗರ್ ಬಂದಿದೆ ಅಂತ ಇದೆಯಾ? ಯಾಕೆ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ನೋಡಿ. ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನನ್ನ ಪಕ್ಕದವರು ಕೂತಿದ್ರು ಸರಿ. ನಾನು ಹೋದ ಕೂಡಲೇ ಕೇಳಿದೆ, ಸರ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಅವ್ರು ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ. ಒಂದು 2 ನಿಮಿಷ ಬೇಕಾದ್ರು ಸರ್ ಸ್ವಲ್ಪ ಶುಗರ್ ಇದೆ, ಸ್ವಲ್ಪ ಶುಗರ್ ಈ ಮಾಡ್ಕೊಂಡು ಹೇಳಿ ಸ್ವಲ್ಪ ಶುಗರ್ ಇದೆ. ನಾನು ಕೇಳಿದೆ ಟ್ಯಾಬ್ಲೆಟ್ ಏನಾದ್ರು ತಿಂತಾ ಇದ್ದೀರಾ? ಅವ್ರು ಹೇಳ್ತಾರೆ ಟ್ಯಾಬ್ಲೆಟ್ ಅಲ್ಲ, ಮಾರ್ನಿಂಗ್ 30 ಯೂನಿಟ್ ಈವ್ನಿಂಗ್ 30 ಯೂನಿಟ್ ಇನ್ಸುಲಿನ್ ಇಂಜೆಕ್ಷನ್ ತಗೋತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಕೇಳಿದೆ ಹಾಗಾದ್ರೆ ಒಂದು 2 ನಿಮಿಷ ಮುಂಚೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಯಾಕೆ ಹೇಳಿದ್ರು? ಅವ್ರು ಉಣ್ಣೋದು ಅವ ಇವ ಫಾಸ್ಟ್ ಫುಡ್ ತಿಂತಿದ್ದಿಲ್ಲ, ಅವ್ರು ಬರ್ಗರ್ ಪಿಜ್ಜಾ ತಿಂತಿದ್ದಿಲ್ಲ. ಇವತ್ತಿನ ಜನ ಏನ್ ಮಾಡಿದ್ರು ಬರ್ಗರ್ ಪಿಜ್ಜಾ ತಿನ್ನಾಕತ್ತಾರ. ಆಮ್ಯಾಗ ಅದಕ್ಕೆ ಇದಕ್ಕೇನ್ ಮಾಡ್ಬೇಕು, ಇದಕ್ಕೇನೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಬಹಳ ಮಂದಿ ಹೇಳ್ತಾರ ಯೋಗ ಮಾಡ್ಬೇಕು, ಇಲ್ಲ ಹೋಗಿ ಅರ್ಥೋಡಾಕ್ಟರ್ ಇರ್ಬೇಕು. ಅಂದ್ರೆ ಎಲಬುಕ್ಕಿಲು ತಂತ್ರನ ಬೆಟ್ಟಕ್ಕೆ ಎಲಬುಕ್ಕಿಲು ತಂತ್ರ ಬೆಟ್ಟಕ್ಕೆ ಇಲ್ರಿ ನಿಮ್ಗೆ ಕಾಸು ಅದಾವು, ನಿಮ್ಗೆ ಆಪರೇಷನ್ ಮಾಡ್ಬೇಕು, ಸುಮಾರು ದುಡ್ಡುಗಳನ್ನ ನಿಮ್ಗೆ ಗೊತ್ತಿಲ್ಲ. ಅವ್ರು ಮೆಡಿಕಲ್ ನಿಮ್ಗೆ ಅಡ್ಮಿಟ್ ಮಾಡ್ತಾರ, ಸತ್ ಜನಕ್ಕೆ ಆಕ್ಸಿಜನ್ ಹಚ್ಚ ಡಾಕ್ಟರ್ ಅದಾರೆ. ಹೌದಾ? ಸುಮಾರು ಜನಕ್ಕೆ ಗೊತ್ತಿರ್ತದೆ ಅದೆಲ್ಲ. ಸತ್ತ ಹೆಣಕ್ಕೆ ಆಕ್ಸಿಜನ್ ಹಚ್ಚಿದ ಡಾಕ್ಟರು ಬಹಳ ಮಂದಿ ಇದ್ದಾರೆ. ಆಕ್ಸಿಜನ್ ಹಚ್ಕೊಂಡು ಏನಂದ್ರೆ ಸುಮ್ಮನೆ ಹಣ ಇರುವಂತ ಒಂದು ಪ್ರವೃತ್ತಿ ಡಾಕ್ಟರ್ ಆಗೈತಿ. ಇನ್ನೊಂದು ಡೆಲಿವರಿ ಮೆಡಿಕಲ್ನೊಳಗೆ ಔಷಧ ಹುಡುಗಿ ಕೊಡ್ತಾರಲ್ಲ, ತಿಂಗ್ಳಕ್ಕೆ ಇಷ್ಟು ಮಾರಿದ್ರೆ ಟಾರ್ಗೆಟ್ ಕೊಡ್ತಾರೆ ಅವ್ರಿಗೆ. ಟಾರ್ಗೆಟ್ ಆ ಟಾರ್ಗೆಟ್ ಮಾರಿದ್ರೆ ಕ್ವಾಲಿಟಿ ಉಳಿತೈತಿ, ಇಲ್ಲ ಅಂದ್ರೆ ಮತ್ತೊಂದು ಅವ್ರಿಗೆ ರೊಕ್ಕ ಕೊಡ್ತಾರೆ. ಇಂಥವೆಲ್ಲ ನಡೆದ ಈ ಜಗತ್ತಿನ ಏನಂತ ಹೇಳಿದ್ರೆ ಮನುಷ್ಯನಿಗೆ ಏನಾಗುತ್ತೆ, ಸರಿಯಾಗಿ ನಡೆದಾಡೋಕ್ಕಾಗದೆ, ಈಗ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಕೆಲಸಗಳನ್ನು ಮಾಡದೆ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂಥ ಹಲವು ಪ್ರಾಬ್ಲಮ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ಈಗ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ವೆರಿಕೋಸ್ ಇರ್ಬೋದು, ಈ ರೀತಿಯಾದಂತಹ ಹಲವು ಕಾರಣಗಳಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗದೇ ಇರೋದೇ ಕಾರಣ ಆಗಿರುತ್ತೆ. ಈಗ ನಾವು ನಡಿಲಿಕ್ಕೆ ಟ್ರೈ ಮಾಡಿ ಹಲವಷ್ಟು ಜನರಿಗೆ ದಿನನಿತ್ಯ ನಡೆಯೋದಕ್ಕೆ ಆಗೋದಿಲ್ಲ, ಹಲವಷ್ಟು ಪ್ರಾಬ್ಲಮ್ಗಳು ಬರುತ್ತೆ. ಈ ಥೆರಪಿ ಹೆಸರು ಬಂದ್ಬಿಟ್ಟು ಅಕ್ಯುಪಲ್ಸ್ ಥೆರಪಿ ಅಂತ ಕರೀತಾರೆ. ಕಾಲಿನ ಕೆಳಗಡೆ ಇಟ್ಕೊಂಡು ಮೆಡಿಕಲಿ ಅಪ್ರೂವಲ್ ಆಗಿರ್ತಕ್ಕಂಥ ಟೆಕ್ನಾಲಜಿ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಸಂಚಾರ ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಒಂದು ಥೆರಪಿ ತಗೊಳ್ಳೋದ್ರಿಂದ ಒಬ್ಬ ಮನುಷ್ಯ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ರಕ್ತ ಸಂಚಾರ ಜಾಸ್ತಿ ಮಾಡಿ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಕಡಿಮೆ ಮಾಡಲಿಕ್ಕೆ ಥೆರಪಿ ಅನ್ನೋದು ಸಹಾಯ ಮಾಡುತ್ತೆ. ಇಲ್ಲಿ ಸ್ಟಾರ್ಟ್ ಆಗಿ ಆಲ್ರೆಡಿ 10 ದಿನ ಆಗಿದೆ. 10 ದಿನದಲ್ಲಿ ಒಂದು ದಿನಕ್ಕೆ 250-300 ಜನ ಬಂದು ದಿನನಿತ್ಯ ಥೆರಪಿ ತಗೊಂಡಿದ್ದಾರೆ. ನಾನು ಇವತ್ತು ಉಚಿತ ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ನಾನು ಗೆಸ್ಟಾಗಿ ಆಗಮಿಸಿದ್ದೆ. ಎಲ್ಲ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾಯಿದ್ರು. ಎಷ್ಟೋ ಜನರಿಗೆ ನಿಂತ್ಕೊಳ್ಳೋಕ್ಕಾಗದೇ ಇದ್ದವರು, ಕೂತ್ಕೊಳ್ಳೋಕ್ಕಾಗದೇ ಇದ್ದವರು ಥೆರಪಿ ಕರ್ಕೊಂಡು ಬಂದಿದ್ರು. ಒಬ್ಬರಂತೂ ನಡೆಯಲಿಕ್ಕೆ ಹಾಕೊಂಡು ಕುತ್ಕೊಂಡು ಬರ್ತಾಯಿದ್ರು. ಹಲವಷ್ಟು ಸಮಸ್ಯೆಗಳಿಂದ ಬಳಸ್ತಿದ್ರು. 8-10 ದಿನದಲ್ಲಿ ಹಲವಷ್ಟು ಚೇಂಜಸ್ಗಳನ್ನು ಹೇಳಿದ್ದಾರೆ. 100% ಒಂದು 3 ರಿಂದ 4 ತಿಂಗಳು ಡೈಲಿ ಕಂಟಿನ್ಯೂ ತಗೊಳ್ಳೋದ್ರಿಂದ ಹಲವಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಥೆರಪಿ ಅನ್ನುವಂಥದ್ದು ಮೆಡಿಕಲ್ ಅಪ್ರೂವಲ್ ಆಗಿರ್ತಕ್ಕಂಥ ಈ ಇಕ್ವಿಪ್ಮೆಂಟು 2015ಕ್ಕೆ ಇಂಟ್ರೊಡ್ಯೂಸ್ ಆಗಿರುವಂಥದ್ದು ಈಗ 10 ವರ್ಷ ಆಗಿದೆ ಆಲ್ರೆಡಿ. ಪ್ರಪಂಚದಾದ್ಯಂತ ಈ ಒಂದು ಅಕ್ಯುಪಲ್ಸ್ ಥೆರಪಿ ಅನ್ನೋದು ಪ್ರಚಲಿತ ಆಗಿದೆ. ನಿಮ್ಮ ಊರಿಗೆ ಬಂದಿದೆ, ಎಲ್ಲರೂ ದಯವಿಟ್ಟು ಥೆರಪಿ ಯೂಸ್ ಮಾಡಿ. ಆರೋಗ್ಯ ಅಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅಂತಲೇ ಕರೀತಾರೆ. ಕಾಯಿಲೆ ಬಂದ ಮೇಲೆ ನಾವು ನೋಡ್ಬೋದಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಈಗ ಕಾಯಿಲೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರ ವಹಿಸಿ ಕಾಯಿಲೆ ಬರ್ದಂದಿಗೆ ನೋಡ್ಕೊಳ್ಳಿಕ್ಕೆ ಆಯೋಜನೆ ಮಾಡಿದ್ದಾರೆ. ಆಯೋಜನೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುವುದಕ್ಕೆ ಕಾಯಿಲೆ ಬಂದು ಆದಮೇಲೆ ನೋಡ್ಕೊಂಡು ಆಗೋದಿಲ್ಲ, ಕಾಯಿಲೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಮತ್ತೊಮ್ಮೆ ಥೆರಪಿಗೆ ಮುಕ್ತ ಆಹ್ವಾನವನ್ನು ಸಹ ಕೊಡ್ತೀನಿ. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ನಾಗರಾಜ್ ಮುಖ್ಯಸ್ಥರು ಹಾಗೂ ರಾಮಣ್ಣವರು ಗಣ್ಯರು, ಮೋಹನ ಶೆಟ್ಟರ್, ಮಂಜುನಾಥ್ ಕೂಲಿ ಮತ್ತು ಇದೇ ಸಂದರ್ಭದಲ್ಲಿ ಬಂಕಾಪುರದ ಸುತ್ತಮುತ್ತಲಿನ ಜನ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.